ಯಡ್ರಾಮಿ ತಾಲೂಕಿನ ಹೊಸದಾರಿ ಗ್ರಾಮದಲ್ಲಿ ರಸ್ತೆಯಲ್ಲೇ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರ ಗೋಳು ಕೇಳೋರೇ ಇಲ್ಲದಂತಾಗಿದೆ. ಇನ್ನು ಕೆಸರಲ್ಲೇ ಶಾಲೆಯತ್ತ ಮುಖ ಮಾಡಿದ್ದಾರೆ ವಿದ್ಯಾರ್ಥಿಗಳು. ವಿದ್ಯಾರ್ಥಿಗಳ ಸಂಕಷ್ಟ ಕೇಳೋರು ಯಾರೂ ಇಲ್ಲ. ತಾಲೂಕಿನ ಶಾಸಕರಂತೂ ತಾಲೂಕಿಗೆ ಬರೋದಿಲ್ಲ. ಇನ್ನು ಸಮಸ್ಯೆ ಯಾರಿಗೆ ಹೇಳೋದು? ಅಧಿಕಾರಿಗಳು ಆ ಕಡೆ ತಲೆ ಹಾಕಿ ಮಲಗೋದಿಲ್ಲ. ಏನೇ ಹೇಳಿ, BO ಅವರಿಗೆ ಹೇಳಿ, ಗ್ರಾಮ ಪಂಚಾಯತಿ ಅವರಿಗೆ ಹೇಳಿ, ಒಂದು ರಸ್ತೆ ಮಾಡಿಸಿ ಕೊಡೋಕ್ಕಾಗೋದಿಲ್ಲ. ತಾಲೂಕಿನ ಶಾಸಕರಿಗಾಗಿರ್ಬೋದು, ಗ್ರಾಮ ಪಂಚಾಯತಿಯ ಅಧಿಕಾರಿಗಳಿಗಾಗಿರ್ಬೋದು. ಮಕ್ಕಳು ಶಾಲೆಗೆ ಹೇಗೆ ಹೋಗ್ತಿದ್ದಾರೆ ಅಂದ್ರೆ ಎರಡೂ ಕೈಯಲ್ಲಿ ಬೂಟನ್ನು ಹಿಡ್ಕೊಂಡು ಕೆಸರಲ್ಲಿ ಹೋಗ್ತಾ ಇದ್ದಾರೆ. ಸ್ವಲ್ಪ ಸ್ಲಿಪ್ ಆಗಿಬಿದ್ರೆ ಹೊಣೆ. ಕೇವಲ ಮಕ್ಕಳಂತೆ ಅಲ್ಲ, ಶಿಕ್ಷಕರು ಕೂಡ ಅದೇ ರೀತಿಯಾಗಿ ಹೋಗ್ತಾ ಇದ್ದಾರೆ. ಇಲ್ಲಿ ಯಾರಿಗೂ ನಾಚಿಕೆ ಅನ್ನೋದೇ ಇಲ್ಲ. ನಾಚಿಕೆ, ಮಾನ, ಮರ್ಯಾದೆ ಎಲ್ಲವನ್ನ ಕಟ್ಟಿಟ್ಟಿದ್ದಾರೆ. ಯಾರು ಹೆಂಗಾದ್ರೂ ಹಾಳಾಗಿ ಹೋಗ್ಲಿ, ಅಧಿಕಾರಿಗಳು ಕಚೇರಿಯಲ್ಲಿ ಕುಳಿತು ಗಡತ್ತಾಗಿ ನಿದ್ದೆ ಹೊಡಿತಾರೆ. ಇನ್ನು ಶಾಸಕರಂತೂ ಈ ಕಡೆ ಬರೋದೇ ಇಲ್ಲ ಅನ್ನೋ ಮಾತುಗಳಿವೆ. ಇಂತಹ ಪರಿಸ್ಥಿತಿಯಲ್ಲಿ ವಿದ್ಯಾರ್ಥಿಗಳ ಕಡೆ ಗಮನ ಕೊಡಬೇಕು. ಮೊದಲೇ ಸರ್ಕಾರಿ ಶಾಲೆಗೆ ಯಾರು ಹೋಗ್ತಾ ಇಲ್ಲ, ಕಡಿಮೆ ಇದೆ, ಕಡಿಮೆ ಜನರಿದ್ದಾರೆ, ಕಡಿಮೆ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ಅಂತ ಹೇಳ್ತಿರ್ತಾರೆ. ಅಂತ ಅದರಲ್ಲಿ ಇಷ್ಟೊಂದು ಅವ್ಯವಸ್ಥೆ ಆದ್ರೆ ಹೆಂಗೆ? ಹೊಸ ಶಾಲೆ ಇನ್ನು ಮುಂದೆ 8ನೇ ತರಗತಿಯೂ ಕೂಡ ಪ್ರಾರಂಭ ಆಗೋದಿದೆ. ಹೆಂಗ್ ಕಳಿಸ್ಬೇಕು? ಇಷ್ಟೊಂದು ಅನಾನುಕೂಲಗಳನ್ನ ಇಟ್ಕೊಂಡು ಇನ್ನು ಆ ಶಾಲೆಗೆ ಪಾಲಕರು ಹೆಂಗ್ ಕಳಿಸ್ಬೇಕು? ಒಂದು ಕಡೆ ನೋಡಿದ್ರೆ ವಸತಿ ನಿಲಯಗಳಲ್ಲಿ ಊಟ ಸರಿಯಾಗಿ ಸಿಗಲ್ಲ, ಇನ್ನೊಂದು ಕಡೆ ನೋಡಿದ್ರೆ ಸರ್ಕಾರಿ ಶಾಲೆಗೆ ಹೋಗೋ ರಸ್ತೆನೇ ಇಲ್ಲ. ಇಂತಹ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಹೇಳ್ತಾರೆ ಹೆಂಗೆ ಹೇಳ್ತಾರೆ ದೊಡ್ಡ ದೊಡ್ಡ ಮಾತುಗಳಂದರೆ, ನಾವು ಡಾಕ್ಟರ್ BR ಅಂಬೇಡ್ಕರ್ ಅವರ ದಾರಿಯಲ್ಲಿ ಹೋಗ್ತಾ ಇದ್ದೀವಿ, ನಾವು ಸಂವಿಧಾನದಂತೆ ನಡ್ಕೋತಾ ಇದ್ದೀವಿ. ಯಾಕೆ? ಸಂವಿಧಾನದಲ್ಲಿ ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕು ಅಂತ ಇಲ್ವಾ? ಶಾಲೆಗಳಿಗೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸಬೇಕು ಅಂತ ಇಲ್ವಾ? ಅಥವಾ ಡಾಕ್ಟರ್ BR ಅಂಬೇಡ್ಕರ್ ಅವರು ಶಿಕ್ಷಣಕ್ಕೆ ಎಷ್ಟು ಮಹತ್ವವನ್ನು ಕೊಟ್ಟಿದ್ರು ಅನ್ನೋದು ತಲೆಯಲ್ಲೇ ಇಲ್ವಾ? ವಿದ್ಯಾರ್ಥಿಗಳ ಜೀವನದ ಜೊತೆ ಆಟ ಆಡುವಂತಹ ಕೆಲಸ ಸರ್ಕಾರ ಮಾಡ್ತಾ ಇದೆ. ಜೇವರ್ಗಿ ತಾಲೂಕಿನ ಯಡ್ರಾಮಿಯಲ್ಲಿರ್ತಕ್ಕಂಥ ಯಡ್ರಾಮಿ ಹೊಸ ತಾಲೂಕು. ಇಂತಹ ಪರಿಸ್ಥಿತಿ ಬಂದ್ರೆ ಶಾಲೆಗಳಿಗೆ ಯಾರು ಹೋಗ್ತಾರೆ? ಅಲ್ಲಿನ ವಿದ್ಯಾರ್ಥಿಗಳ ಪರಿಸ್ಥಿತಿ ಹೆಂಗಿದೆ ನೋಡ್ಕೊಬನ್ನಿ. RMSC ಯೋಜನೆ ಅಡಿ ನೂತನ ಶಾಲಾ ಕಟ್ಟಡ ನಿರ್ಮಿಸಿದರೂ ತೊಂದರೆ ತಪ್ಪಿಲ್ಲ. ಯಡ್ರಾಮಿ ತಾಲೂಕಿನ ವಾಸ್ತಾರಿ ಗ್ರಾಮದಲ್ಲಿ ರಸ್ತೆ ಇಲ್ಲದೆ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಪರದಾಟ ನಡೆಸಿದ್ದಾರೆ. ಬರಿಗಾಲಿನಲ್ಲಿ ಶಾಲೆಯತ್ತ ತೆರಳುವಾಗ ಮಳೆ ಬಂದರೆ ಸಂಪೂರ್ಣ ಕೆಸರುಮಯವಾಗುತ್ತಿರುವ ದಾರಿ. ಚಪ್ಪಲಿ ಕೈಯಲ್ಲಿ ಹಿಡಿದು ಶಾಲೆಗೆ ತೆರಳುತ್ತಿದ್ದಾರೆ ಮಕ್ಕಳು ಹಾಗೂ ಶಿಕ್ಷಕರು. ಜಾರಿ ಬೀಳುವ ಭೀತಿ ಸಮಯಕ್ಕೆ ಸರಿಯಾಗಿ ಶಾಲೆಗೆ ತಲುಪಲಾಗದೆ ಕಷ್ಟಪಡುತ್ತಿದ್ದಾರೆ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು. 280ಕ್ಕೂ ಹೆಚ್ಚು ಮಕ್ಕಳ ಭವಿಷ್ಯಕ್ಕೆ ಕಂಟಕ ಎದುರಾಗಿದೆ. ಅಧಿಕಾರಿಗಳ ನಿರ್ಲಕ್ಷ್ಯ. ಗ್ರಾಮ ಪಂಚಾಯಿತಿ BEO ಅವರಿಗೆ ಹಲವು ಬಾರಿ ಮನವಿ ಸಲ್ಲಿಸಿದರೂ ಉಪಯೋಗ ಆಗಿಲ್ಲ ಎನ್ನುತ್ತಿದ್ದಾರೆ ಅಲ್ಲಿನ ಜನರು. ಮುಖ್ಯ ಗುರುಗಳ ಹೇಳಿಕೆ ಪ್ರಕಾರ ಈಗಾಗಲೇ ಗ್ರಾಮ ಪಂಚಾಯಿತಿ ಹಾಗೂ BEO ಅವರಿಗೆ ಮನವಿ ಪತ್ರ ಸಲ್ಲಿಸಲಾಗಿದೆ. ಆದರೆ ಇದುವರೆಗೂ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ. ಮಕ್ಕಳ ಸುರಕ್ಷತೆ ದೃಷ್ಟಿಯಿಂದ ತಕ್ಷಣ ಡಾಂಬರ್ ಅಥವಾ CC ರಸ್ತೆ ನಿರ್ಮಿಸಬೇಕು. ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತ ಕಟ್ಟಡ ಕಟ್ಟಿದ ಸರ್ಕಾರ ಕೂಡಲೇ ಶಾಲೆಗೆ ಸೂಕ್ತ ರಸ್ತೆ ನಿರ್ಮಿಸಿ ವಿದ್ಯಾರ್ಥಿಗಳಿಗೆ ಸುರಕ್ಷಿತ ಸಂಚಾರ ಕಲ್ಪಿಸಬೇಕೆಂದು ಒತ್ತಾಯ ಮಾಡಿದರು. ಲಕ್ಷ್ಮಣ್ ಪವಾರ್, ರಾಜ್ಯ 32 ಕನ್ನಡ ನ್ಯೂಸ್, ಜೇವರ್ಗಿ. ಅಲ್ಲಿ ಪೂರಾ
Ready, bro.